ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಮ್ಮನೆ ಮುದ್ದು ಕೃಷ್ಣ ಮತ್ತು ಮುದ್ದು ರಾಧೆ ಕಡೆಯಿಂದ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಕ್ಲಾಸಲ್ಲಿ ಮಗಂಗೆ ಮಡಿಕೆಗೆ ಡಿಸೈನ್ ಮಾಡಲಿಕ್ಕೆ ಅಂತ ಹೇಳಿದರು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಒಂದು ಮಡಿಕೆ ತೊಗೊಂಡು ಮಗಳು ಅದಕ್ಕೆ ಮಡಿಕೆಗೆ ವೈಟ್ ವಾಟರ್ ಪೇಂಟು ಮತ್ತು ಪೇಂಟನ್ನು ಹೊಡೆದ್ಬಿಟ್ಟು ರೆಡಿ ಮಾಡಿದ್ಲು. ಇದಕ್ಕೆ ನಾವು ಮನೇಲೇ ಇರ್ತಕ್ಕಂಥ ಸಿಂಪಲ್ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಓನ್ ಕ್ರಿಯೇಟಿವಿಟಿ ರೆಡಿ ಮಾಡ್ಕೊತಾ ಇದ್ದೀವಿ. ಅಂತ ಏನು ಎಕ್ಸ್ಪರ್ಟ್ ಅಂತೂ ಅಲ್ಲ. ನಮಗೆ ಯಾವ ರೀತಿ ಐಡಿಯಾಸ್ಗಳು ಗೊತ್ತೋ ಆ ರೀತಿ ಈ ಮಡಿಕೆಗೆ ಒಂದು ಡಿಸೈನ್ ಮಾಡಿಕೊಟ್ವಿ ಸ್ನೇಹಿತರೆ. ಮಗಳು ಮಡಿಕೆಗೆಲ್ಲ ಲೇಸನ್ನು ಅಂಟಿಸ್ಬಿಟ್ಟು ಮತ್ತು ಸ್ಟೋನ್ ಚೈನು, ಬಾಲ್ ಚೈನು ಅದನ್ನು ಕೂಡ ಉಪಯೋಗಿಸ್ಕೊಂಡಿದ್ವಿ. ಅದನ್ನು ಕೂಡ ಮಕ್ಕಳೆಲ್ಲ ಅಂಟಿಸಿದ್ದು. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ನಾನು ಕುಂದನ್ಗೆ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನಿಂದ ಡಿಸೈನ್ ಮಾಡಿ ಅದನ್ನು ಕೂಡ ಒಂದು ಪೇಪರಲ್ಲಿ ಅಂಟಿಸ್ಬಿಟ್ಟು ಮಡಿಕೆಗೆ ಅಂಟಿಸ್ತೀವಿ. ಅದಾದ ನಂತರ ಬರೀ ಇಷ್ಟೇ ಚೆನ್ನಾಗಿ ಕಾಣಿದ್ರಲ್ಲ ಅಂತ ಹೇಳ್ಬಿಟ್ಟಂತ ವಾಟ್ರ್ ಕಲರ್ ಇತ್ತು. ಹಂಗಾಗಿ ವಾಟ್ರ್ ಪೇಂಟಿಂದ ಒಂದು ರಂಗೋಲಿ ಡಿಸೈನನ್ನು ಬರೆಯೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಕೂಡ ಟ್ರೈ ಮಾಡಿದೆ. ಅದು ಕೂಡ ಚೆನ್ನಾಗಿ ಬಂತು. ರಂಗೋಲಿ ಎಕ್ಸ್ಪರ್ಟ್ ಅಂತೂ ಅಲ್ಲ, ನನಗೆ ಗೊತ್ತಿರೋ ಅಂಥ ಸಿಂಪಲ್ಲಾಗಿರ್ತಕ್ಕಂಥ ಮಕ್ಕಳ ಡಿಸೈನ್ ಏನಿರುತ್ತೆ ಅದನ್ನು ಕೂಡ ಬರ್ಕೊಟ್ಟೆ. ತುಂಬ ಚೆನ್ನಾಗಿ ಬಂತು. ಆದರೂ ಪರವಾಗಿಲ್ಲ. ಹೋದ ವರ್ಷ ಕೃಷ್ಣನ ವೇಷ ಹಾಕ್ಲಿಕ್ಕೆ ಹೇಳಿದರು ಮಗಂಗೆ, ಚಿಕ್ಕವನಲ್ಲ ಅದಕ್ಕೆ. ಈ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಬರೀ ಮಡಿಕೆಗೆ ಮಾತ್ರ ಡಿಸೈನಿಗೆ ಹೇಳಿದ್ದಾರೆ ಅಷ್ಟೇ ಸ್ನೇಹಿತರೆ. ಕೃಷ್ಣನ ವೇಷ ಏನು ಹೇಳಿರಲಿಲ್ಲ. ಇದಷ್ಟು ಕೂಡ ಮಡಿಕೆಗೆ ಸಂಬಂಧಪಟ್ಟಂಥ ವಿಡಿಯೋ. ಹಾಗೆ ಒಂದು ಸ್ಕಿನ್ ರುಟೀನ್ ಕೂಡ ಇದರಲ್ಲೂ ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡ್ತಾ ಇರ್ಬೋದು. ಒಟ್ಟು ಟೋಟಲಿ ಮೇಲ್ಗಡೆ ಔಟ್ಲುಕ್ ಈ ರೀತಿ ಬಂತು. ಕೆಳಗಡೆ ಒಂದು ಸ್ವಲ್ಪ ಆಗಿ ಕಾಣ್ತಾ ಇತ್ತು. ಅದಕ್ಕೂ ಕೂಡ ಒಂದು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡು ಇರೋಂಥ ವಾಟ್ರ್ ಕಲರಲ್ಲೇ ಡಿಸೈನನ್ನು ಮಾಡಿಕೊಂಡೆ ಸ್ನೇಹಿತರೆ. ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಡಿಸೈನ್ ಸ್ನೇಹಿತರೆ. ತುಂಬ ಚೆನ್ನಾಗಿ ಏನೋ ಒಂದು ರೀತಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿನ ಇದರಲ್ಲಿ ಉಪಯೋಗಿಸ್ಕೊಂಡ್ವಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಬ್ಲೌಸಿಗೆ ಹಾಕುವಂಥ ಏನು ಲೇಸ್ ಇದೆ ಅದನ್ನು ನನ್ನ ಮಗಳು ಅಂಟಿಸಿದ್ಲು. ನಿಜವಾಗ್ಲೂ ಅವಳಿಗೂ ಕೂಡ ತುಂಬ ಈ ಥರದ್ದನ್ನೆಲ್ಲ ಮಾಡಬೇಕಂದ್ರೆ ಅವಳಿಗೆ ತುಂಬ ಇಷ್ಟ. ಅಷ್ಟೊಂದೆಲ್ಲ ಅವಳು ಮಾಡಿದ್ಲು. ಇನ್ನು ಮಿಕ್ಕಿದ ಡಿಸೈನ್ ಎಲ್ಲ ನಾನು ಮಾಡಿಕೊಂಡೆ. ಫೈನಲಿ ಈ ರೀತಿ ರೆಡಿ ಆಯಿತು.
ನಾನು ನೋಡ್ರಿ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಅವ್ನು ನೋಡಿದರೆ ಆರಾಮಾಗಿ ಹಾಲು ಕುಡಿತಾ ಕೂತಿದ್ದಾನೆ. ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಬಿಡಲಿ, ಒಟ್ಟಾರೆ ನನಗೆ ಮಡಿಕೆ ರೆಡಿ ಮಾಡಿಕೊಡ್ಬೇಕು ಅಷ್ಟೇ ಅವಂದು. ಈ ರೀತಿ ಒಂದು ಕ್ಯೂಟಾಗಿ ರೆಡಿ ಆಯಿತು. ಒಂದು ಸ್ವಲ್ಪ ಕುಂದನಿತ್ತು, ಅದನ್ನು ಕೂಡ ಮಿಕ್ಕಿದ ಜಾಗಗಳಲ್ಲಿ ಖಾಲಿ ಇರೋವಂಥ ಜಾಗದಲ್ಲಿ ಅಂಟಿಸ್ಕೊಂಡೆ. ಅದ್ರದ್ದು ಕೂಡ ಫೋಟೋ ಇದೆ, ಲಾಸ್ಟಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಒಂದು ಸ್ಕಿನ್ ರುಟೀನನ್ನು ಶೇರ್ ಮಾಡ್ತೀನಿ ಅಂದಿದ್ದೆ. ಇದು ನಾನು ಕೂಡ ಯೂಟ್ಯೂಬಲ್ಲಿ ನೋಡಿರೋ ಅಂಥ ವೀಡಿಯೋಸ್ಗಳನ್ನೇ ಸ್ನೇಹಿತರೆ. ಗುಡ್ ವೇಬ್ಸ್ ಅವರ ಒಂದು ಉತ್ತಮ್ ಪೌಡರು ತುಂಬ ಚೆನ್ನಾಗಿದೆ. ಸ್ಕಿನ್ ಟ್ಯಾನ್ ಆಗಿದ್ದರೆ ನಿಜಕ್ಕೂ ಕೂಡ ರಿಮೂವ್ ಆಗುತ್ತೆ. ಮತ್ತು ಕತ್ತತ್ರ ಎಲ್ಲ ಸರಗಳು ಹಾಕ್ಕೊಂಡಾಗ ಡಾರ್ಕ್ ಸರ್ಕಲ್ ಥರ ಒಂದು ಕ್ರಿಯೇಟ್ ಆಗಿರುತ್ತೆ, ಅದು ಕೂಡ ಇದರಿಂದ ರಿಮೂವ್ ಆಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ತೊಗೊಂಡು ಅದಕ್ಕೆ ಹಾಲು ಅಥವಾ ನೀರು, ಮೊಸರು ಯಾವುದಾದ್ರೂ ಹಾಕ್ಕೊಂಡು ಕಲಿಸ್ಕೊಂಡು ಒಂದು 5 ನಿಮಿಷ ಫೇಸ್ಗೆ ಮಸಾಜ್ ಮಾಡಿಬಿಟ್ಟು ಡ್ರೈ ಆಗಲಿಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಅದನ್ನು ತಣ್ಣೀರಿಂದ ವಾಶ್ ಮಾಡಿದಾಗ ನಮಗೆ ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ಒಂದು 2-3 ಸಲ ಟ್ರೈ ಮಾಡಿದರೆ ನಮಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ರೀತಿ ಒಂದು 5 ನಿಮಿಷ ಅದನ್ನು ಒಣಗೋವರೆಗೂ ಬಿಟ್ಟರೆ ಸಾಕಾಗುತ್ತೆ. ಎಲ್ಲೆಲ್ಲಿ ಒಂದು ಪಿಂಪಲ್ ಮಾರ್ಕ್ ಇದ್ದರೂ ಕೂಡ ಇದರಿಂದ ರಿಮೂವ್ ಆಗುತ್ತೆ. ಒಟ್ಟಾರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇದಾದ ನಂತರ ಒಂದು ತಣ್ಣೀರಿಂದ ವಾಶ್ ಮಾಡಿದರೆ ನಿಮಗೆ ಡಿಫ್ರೆಂಟ್ ಗೊತ್ತಾಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.